ಸಿಂಪಲ್ ಆದ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಕರಿ ಇವತ್ತಿನ ರೆಸಿಪಿ. ಹೆಚ್ಚಿಗೆ ಏನು ಸಾಮಾನು ಹಾಕದೆ ಮಾಡಿದಂತಹ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಬಾಣಲೆಗೆ ನಾನಿಲ್ಲಿ ಒಂದು 7-8 ಉದ್ದ ಕೆಂಪು ಮೆಣಸು ತೆಗೆದುಕೊಂಡಿದ್ದೇನೆ. ಒಂದು 15 ಗೇರು ಬೀಜ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಇದನ್ನು ನಾನೀಗ ಸ್ವಲ್ಪ ಇದು ಮೆಣಸು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಬುವ. ನೋಡಿ ಈ ರೀತಿ. ಈಗ ಒಂದೆರಡು ದೊಡ್ಡ ಟೊಮೆಟೊ ಇದೆ ನೋಡಿ, ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದರೊಟ್ಟಿಗೆ ಹಾಕಿ ಈಗ ರುಬ್ಬಲಿಕ್ಕಿದೆ. ನೋಡಿ ಈ ರೀತಿ ಕಟ್ ಮಾಡಿದ್ದೇನೆ. ಸಣ್ಣಗೆ ಕಟ್ ಮಾಡಬೇಕಾಗಿಲ್ಲ, ಯಾಕಂದರೆ ಮಿಕ್ಸಿಗೆ ಹಾಕಿದಾಗ ಹೇಗೂ ನುಣ್ಣಗಾಗ್ತದೆ. ಅದು ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಹಾಕಿ ನೀರು ಹಾಕುವ ಅಗತ್ಯ ಇಲ್ಲ. ನೋಡಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ರೆಡಿ ಮಾಡಿದೆ. ತುಂಬ ಸಾಫ್ಟಾದ ಅಷ್ಟೇ ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಂತಹ ಇದು ಮಸಾಲೆ. ನೋಡಿ ಇದೇ ಟೇಸ್ಟ್ ಕೊಡ್ತದೆ ನಮಗೆ ಈ ಚಿಕನ್ ಕರಿಗೆ. ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ ನಾನು. ಇದಕ್ಕೆ ಸಾಧಾರಣ 1.5 ಕಪ್ಪಿನಷ್ಟು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಹುರಿದು ನಂತರ 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದನ್ನು ಅಷ್ಟೇ ಮೆಲ್ಲ ಉರಿಯಲ್ಲಿಯೇ ಹಸಿ ವಾಸನೆ ಹೋಗುವವರೆಗೆ ಹುರಿಯುವ. ನಂತರ ನೋಡಿ ಈಗ ನಾನು 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿ ಹಾಕಿದ್ದೇನೆ. ಲೋ ಫ್ಲೇಮಲ್ಲೇ ಇಟ್ಟು ನಾನು ಹುರಿತಾ ಇದ್ದೇನೆ. ಇದಕ್ಕೀಗ ಕೆಂಪು ಮೆಣಸಿನ ಪುಡಿ ನಾವು ಟೊಮೆಟೊದೊಟ್ಟಿಗೆ ಹಾಕಿದ್ದೇವೆ. ಕೆಂಪು ಮೆಣಸು ಉದ್ದ, ಹಾಗಾಗಿ ನಾನು ಇಲ್ಲಿ ಸಣ್ಣ 1 ಚಮಚ ಕೆಂಪು ಮೆಣಸಿನ ಪುಡಿ ಹಾಕಿದ್ದೇನೆ. ಮತ್ತೊಂದು ಅರ್ಧ ಚಮಚದಷ್ಟು ಸಣ್ಣ ಚಮಚ ಹಳದಿ ಪುಡಿ, ಅರಸಿನ ಪುಡಿ. ಇದನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡುವ, ಸ್ವಲ್ಪ ಬಿಸಿಯಾಗಲಿ. ನಂತರ ನೋಡಿ ಇದರಲ್ಲಿ ಒಂದು 600 ಗ್ರಾಮ್ ಅಂದರೆ ಅರ್ಧ ಕಿಲೋಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಒಂದು 2-3 ಪೀಸ್. ಇದನ್ನು ದೊಡ್ಡ ದೊಡ್ಡ ಕಟ್ಟೆ ಇಟ್ಟಿದೆ ನಾನು ಪೀಸ್. ನೋಡಿ ಇದನ್ನೀಗ ಇದಕ್ಕೆ ಹಾಕಿ ಚೆನ್ನಾಗಿ ಹುರಿಬೇಕು. ಇದನ್ನು ಬಣ್ಣ ಬದಲಾಗುವವರೆಗೆ ಹುರಿಬೇಕು, ಬಿಳಿ ಬಿಳಿ ಬಣ್ಣ ಬರುವವರೆಗೆ. ಅಂದರೆ ಸಾಧಾರಣ ಹೈ ಫ್ಲೇಮಲ್ಲಿ ಒಂದು 5-6 ನಿಮಿಷ ಹುರಿದ್ರೆ ಸಾಕಾಗ್ತದೆ. ನೋಡಿ ಈ ರೀತಿ ಚೆನ್ನಾಗಿ ಈ ಮಸಾಲೆಯೊಟ್ಟಿಗೆ ಇದು ಫ್ರೈ ಆಗಬೇಕು. ಅಷ್ಟೊತ್ತಿಗೆ ಸಾಧಾರಣ ಒಂದು 60% ಬೆಂದಿರ್ತದೆ. ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕಿದು. ಈ ರೀತಿ ನೋಡಿ ಕೈ ಬಿಡದೆ ನಾನು ಫ್ರೈ ಮಾಡ್ತಾ ಇದ್ದೇನೆ. ಬಣ್ಣ ಬದಲಾಗ್ತಾ ಬಂತು ನೋಡಿ. ಕೋಳಿಯ ಪೀಸ್ ಪಿಂಕ್ ಬಣ್ಣ ಇದ್ದಿಂದ ಬಿಳಿ ಬಣ್ಣಕ್ಕೆ ಬಂದಿದೆ. ಆವಾಗ ನಾವೀಗ ಕಡೆದಿಟ್ಟ ಮಸಾಲೆ ಇದೆ ನೋಡಿ, ಗ್ರೈಂಡ್ ಮಾಡಿದ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಇದೇ ರೀತಿ ನಾವು ಒಂದು 5-6 ನಿಮಿಷ ಮೆಲ್ಲ ಉರಿಯಲ್ಲಿ ಇದೇ ರೀತಿ ಹುರಿಬೇಕು. ಟೊಮೆಟೊ ಹಸಿ ವಾಸನೆ ಚೆನ್ನಾಗಿ ಅದರದ್ದು ಹೋಗಬೇಕು. ಈಗ ನೋಡಿ ಉಪ್ಪು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಬೆಂದಿದೆ ಇದು ಮಸಾಲೆ. 3 ಚಮಚ ತುಪ್ಪ ಹಾಕಿದ್ದೇವೆ ನೋಡಿ, ಹಾಗಾಗಿ ಜಾಸ್ತಿ ಏನು ಇದು ಎಣ್ಣೆ ಇನ್ನು ಹಾಕುವ ಅಗತ್ಯ ಇಲ್ಲ. ಮತ್ತು ತಳ ಹಿಡಿಯೋದಾಗಿ ಮಾತ್ರ ಸ್ವಲ್ಪ ನೋಡ್ಕೊಳ್ಬೇಕು, ಯಾಕಂದರೆ ಗೇರು ಬೀಜ ಹಾಕಿದ್ದೇವೆ ನಾವು. ಹಾಗಾಗಿ 1 ಚಮಚದಷ್ಟು ಗರಂ ಮಸಾಲೆ ಪುಡಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀರು ಸೇರಿಸಿ ಬೇಯಿಸುವ ಇದನ್ನು. ಈಗ ಚೆನ್ನಾಗಿದು ಪರಿಮಳ ಬರ್ತಾ ಇದೆ. ಈಗ ಟೊಮೆಟೊದ ಹಸಿ ವಾಸನೆ ಹೋಗಿದೆ. ಸಾಧಾರಣ 1-1.5 ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಹಾಕಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡುವ ಹೈ ಫ್ಲೇಮಲ್ಲೇ. ನಂತರ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸುವ. ಒಂದು 5 ನಿಮಿಷ ಆಗುವ ಹೊತ್ತಿಗೆ ಸ್ವಲ್ಪ ಈ ರೀತಿ ಮುಚ್ಚಳ ತೆಗೆದು ಒಮ್ಮೆ ಸೌಟಲ್ಲಿ ಚೆನ್ನಾಗಿ ತಿರುಗಿಸಬೇಕು. ಗೇರು ಬೀಜ ಹಾಕಿರೋದ್ರಿಂದ ತಳ ಹಿಡಿಯುವ ಸಾಧ್ಯತೆ ಇರ್ತದೆ. ಹಾಗಾಗಿ ನೋಡಿ ಈ ರೀತಿ ನಾನು 2-3 ಸಲ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿದ್ದೇನೆ. ಸಾಧಾರಣ ಬೆಂದಿದೆ ಹುರಿಯುವಾಗಲೇ ನಾವು, ಹಾಗಾಗಿ ಈಗ ಇದು ಬೇಗ ಬೇಯ್ತದೆ. ಈಗ ಚೆನ್ನಾಗಿ ಬೆಂದಿದೆ ನೋಡಿ. 1 ಟೀ ಸ್ಪೂನ್ನಷ್ಟು ರೋಸ್ಟ್ ಮಾಡಿದ ಅಂದರೆ ಹುರಿದ ಕಸೂರಿ ಮೇಥಿಯನ್ನು ಚೆನ್ನಾಗಿ ಕೈಯಲ್ಲಿ ಪುಡಿ ಮಾಡಿ ಈಗ ನೋಡಿ ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಬೇಕಾಗ್ತದೆ. ಇದುವೇ ಒಳ್ಳೆ ಪರಿಮಳ ಮತ್ತು ರುಚಿ ಕೊಡುವುದು. ರೆಸ್ಟೋರೆಂಟ್ಸ್ಗಳಲ್ಲಿ ಮಾಡುವಂತಹ ಚಿಕನ್ ರೆಸಿಪಿ ಇದು. ಯಾವುದೇ ದೋಸೆ, ಚಪಾತಿ, ರೋಟಿ, ಅನ್ನಕ್ಕೆ ತುಂಬ ಒಳ್ಳೆಯದಾಗ್ತದೆ. ನೋಡಿ ರೆಡಿ ಆಯಿತು. ಕೊನೆಗೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಚಿಕನ್ ಕರಿ ರೆಡಿ. ಖಂಡಿತ ನಿಮ್ಗೆ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.